21ನೇ ಕ್ವೆಶ್ಚನ್ ನಾವು ನೋಡೋಣ. ಸೊ 21ನೇ ಕ್ವೆಶ್ಚನ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಬಗ್ಗೆ ಇದೆ. ಸೊ ಇಲ್ಲಿ ಏನಂತ ಕೇಳಿದ್ದಾರೆ ಅಂತ ಹೇಳಿದ್ರೆ ನ್ಯಾಟೋ ಕನ್ಸಿಡರ್ ದಿ ಫಾಲೋಯಿಂಗ್ ಕಂಟ್ರೀಸ್: ಆಸ್ಟ್ರಿಯಾ, ಬಲ್ಗೇರಿಯಾ, ಕೊರೇಷಿಯಾ, ಸರ್ಬಿಯಾ, ಸ್ವೀಡನ್, ನಾರ್ತ್ ಮಸಿಡೋನಿಯಾ. ಸೊ ಹೌ ಮೆನಿ ಆಫ್ ದಿ ಅಬೌವ್ ಆರ್ ಮೆಂಬರ್ಸ್ ಆಫ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್? ಸೊ ಇದು ಬಂದ್ಬಿಟ್ಟು ವರ್ಲ್ಡ್ ವಾರ್ 2 ಆದಮೇಲೆ 1949 ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಕಲೆಕ್ಟಿವ್ಲಿ ಯುರೋಪಿಯನ್ ಮತ್ತು ಅಮೇರಿಕನ್ ಕಂಟ್ರೀಸ್ಗಳು ಸೇರಿ ಅವರಿಗೆ ನೆಕ್ಸ್ಟ್ ಯಾವ್ದಾದ್ರು ಯುದ್ಧ ಆದರೆ ಸೆಲ್ಫ್ ಪ್ರೊಟೆಕ್ಷನ್ ಸಲುವಾಗಿ ಒಂದು ಆರ್ಗನೈಸೇಷನನ್ನು ಮಾಡಿರ್ತಾರೆ. ಸೊ ಅದು ಈಗ ಕರೆಂಟ್ಲಿ ಎಸ್ಟಾಬ್ಲಿಷ್ ಆದಾಗ 12 ಕಂಟ್ರೀಸ್ಗಳು ಅದರಲ್ಲಿದ್ದವು. ಈಗ ಕರೆಂಟ್ಲಿ 32 ಕಂಟ್ರೀಸ್ಗಳು ಇದ್ದಾವೆ. ಅದು 2024ರಲ್ಲಿ 75 ವರ್ಷಗಳು ಕಂಪ್ಲೀಟ್ ಆಗಿತ್ತು. ಸೊ ಅದ್ರ ಸಲುವಾಗಿ ಅದು ಇಂಪಾರ್ಟೆಂಟ್ ಆಗಿತ್ತು ಇದು ಒಂದು ಟಾಪಿಕ್. ಇಲ್ಲಿ ನಾವು ಚೆಕ್ ಮಾಡೋಣ. ಸೊ ಇಲ್ಲಿ ಲಿಸ್ಟ್ ಆಫ್ ಕಂಟ್ರೀಸ್ಗಳು ಇದ್ದಾವೆ. ಸೊ ಇದರಲ್ಲಿ ಬಂದ್ಬಿಟ್ಟು ಸ್ವೀಡನ್ ಲೇಟೆಸ್ಟ್ ಸ್ವೀಡನ್ ಆಗಿರ್ತದೆ, ಆದರೆ ಸರ್ಬಿಯಾ ಇರೋದಿಲ್ಲ. ಅದೇ ರೀತಿಯಾಗಿ ಆಸ್ಟ್ರಿಯಾ ಇರೋದಿಲ್ಲ. ಸೊ ಅದರಿಂದ ಆನ್ಸರ್ ಬಂದ್ಬಿಟ್ಟು ಆಸ್ಟ್ರಿಯಾ ಮತ್ತು ಸರ್ಬಿಯಾ ಎರಡಿಲ್ಲ, ಉಳಿದಿದ್ದ 4 ಕಂಟ್ರೀಸ್ಗಳು ಇದ್ದಾವೆ. ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ, ಓನ್ಲಿ 4. ಸೊ ಇನ್ನೂ ಹೆಚ್ಚು ಮಾಹಿತಿಗಾಗಿ ಈ ನ್ಯಾಟೋ ಸೈಟಿಗೆ ಹೋಗಿ ಚೆಕ್ ಮಾಡಿದ್ರೆ ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು, ಎಷ್ಟು ಕಂಟ್ರೀಸ್ಗಳಿದ್ದು, ಯಾವ್ಯಾವ ಕಂಟ್ರೀಸ್ ಆ್ಯಡ್ ಆಗಿದ್ದು ಅದ್ರ ಬಗ್ಗೆನೂ ನಾವು ತಿಳ್ಕೊಬೋದು. ಸರಿ, ಹಾಗಾದರೆ ನೆಕ್ಸ್ಟ್ ಕ್ವೆಶ್ಚನ್ ನಾನು ನಾಳೆ ನೋಡೋಣ. ಥ್ಯಾಂಕ್ ಯು.